ಕೃಷ್ಣ ಆರ್ಟಿಒ ಅಹಿಂದ ಅಲ್ಪಸಂಖ್ಯಾತ ಮತ್ತು ದಲಿತ ವರ್ಗಗಳ ಸಂಘಟನೆ ಗೌರವ ಅಧ್ಯಕ್ಷರು ಮೈಸೂರು. ಇವರು ತಮ್ಮ ಹುಟ್ಟುಹಬ್ಬವನ್ನು ಸುಣ್ಣದಕೇರಿಯ ಮಕ್ಕಳ ಜೊತೆ ಸರಳವಾಗಿ ಆಚರಿಸಿಕೊಂಡಿದ್ದಾರೆ. ಮೈಸೂರಿನ ಸುಣ್ಣದಕೇರಿಯಲ್ಲಿ ಮಕ್ಕಳ ಜೊತೆ ತಾವು ಮಕ್ಕಳಾಗಿ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡ ಕೃಷ್ಣ ಆರ್ಟಿಒ ಹಲವು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಇವರು 6-7 ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಶಾಲೆಗೆ ಬೇಕಾದದನ್ನು ಒದಗಿಸುತ್ತಿದ್ದರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ಮೇಲೆ ಸರ್ಕಾರಿ ಶಾಲೆಗಳಿಗೆ ಬೇಕಾದ ಅನುಕೂಲವನ್ನು ಮಾಡಿಕೊಡಲು ಶುರು ಮಾಡಿದ ಮೇಲೆ ಈಗ ಬಡ ಮಕ್ಕಳ ಜೊತೆ ಅವರ ಸಂತೋಷವನ್ನು ಕಾಣುವ ಸಲುವಾಗಿ ತಮ್ಮ ಹುಟ್ಟುಹಬ್ಬವನ್ನು ಮಕ್ಕಳೊಂದಿಗೆ ತಾವು ಮಕ್ಕಳಾಗಿ ಸರಳವಾಗಿ ಆಚರಿಸಿಕೊಂಡಿದ್ದಾರೆ. ಕೃಷ್ಣ ಆರ್ಟಿಒ ಅಹಿಂದ ಮೈಸೂರು ನಗರ ಗೌರವಾಧ್ಯಕ್ಷರು. ಈ ದಿನ ನನ್ನ ಜನ್ಮದಿನ ಇತ್ತು. ಆದ್ದರಿಂದ ಮಕ್ಕಳ ಜೊತೆ ನಾನು ಸೇರಿ ಇವತ್ತು ನನ್ನ ಜನ್ಮದಿನನ ಕೇಕ್ ಹಂಚಿ ಆಚರಿಸ್ಕೊಂಡಿದ್ದೀನಿ. ನಾನು ಜನಸಾಮಾನ್ಯರ ಜೊತೆ ಬೆರೆತಿರೋದ್ರಿಂದ ನನಗೆ ಮಕ್ಕಳು ಭಾಳ ಇಷ್ಟ. ನಾನು ರೆಗ್ಯುಲರಾಗಿ ಅವ್ರಿಗೆಲ್ಲ ತಿಂಡಿ ಕೊಟ್ಕೊಂಡು ಡೈಲಿ ಇಷ್ಟು ಮಕ್ಕಳು ನಂತ ಬರ್ತಾರೆ. ಡೈಲಿ 50 ಮಕ್ಕಳಿಗೆ ನಾನು ಸ್ವೀಟ್ಸ್ ಕೊಡ್ತೀನಿ. ಎವ್ರಿ ಡೇ, ನಾಟ್ ಇವನ್ ಒನ್ ಡೇ, ಎವ್ರಿ ಡೇ ಕೊಡ್ತೀನಿ. ಬಟ್ ಇಲ್ಲ, ನಮ್ಮ ಮಕ್ಕಳಿಗೆ ನಂಗೆ ತುಂಬ ಖುಷಿ. ನಾನು 4 ಸ್ಕೂಲ್ ದತ್ತು ತೊಗೊಂಡಿದ್ದೆ. ಮೊದಲು ನಾನು ಬಟ್ಟೆ ಮತ್ತು ಪುಸ್ತಕನ ಉಚಿತವಾಗಿ ಕೊಟ್ಟು ಫೀಸ್ ಕೊಟ್ಟು 7 ಸ್ಕೂಲ್ ದತ್ತು ತೊಗೊಂಡಿದ್ದೆ. ಅದು ಎಲ್ಲರಿಗೂ ಸಿದ್ದರಾಮಯ್ಯನವರು ಯೂನಿಫಾರ್ಮ್ನ ಅವರೇ ಕೊಡೋ ಥರ ಮಾಡಿದ್ರಿಂದ ಈಗ ನಾನು ಇದೊಂದು ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದೀನಿ. ನನ್ನ ಬರ್ತ್ಡೇ ಕೊಡ್ತಿದ್ದೆ, ನನ್ನ ಮೊಮ್ಮಕ್ಕಳ ಬರ್ತ್ಡೇಗೂ ಕೊಡ್ತಾಯಿದ್ದೆ. ಬಟ್ ಈ ಸಾರಿ ಏನಾಗಿದೆ ಅಂದರೆ ನಾನು ಹೋಲ್ಸೇಲು ಸೂರತ್ತಿಂದ ತರಿಸೋದು. ಫ್ಯಾಕ್ಟ್ರಿನಲ್ಲಿ ಅವ್ರು ಸ್ಟ್ರೈಕ್ ಮಾಡಿದ್ರಿಂದ ನಾನು ಮಾಡಿರೋ ಬುಕ್ಕಿಂಗ್ ಇನ್ನೂ ಸಪ್ಲೈ ಬಂದಿಲ್ಲ. ಸೊ ಆದ್ದರಿಂದ ಇವತ್ತು ಕೇಕ್ ಮಾತ್ರ ಹಂಚ್ಕೊಂಡಿದ್ದೀನಿ. ಇನ್ನೊಂದು ದಿನ ನೋಡಿಕೊಂಡು ಅವರಿಗೆಲ್ಲ ಮತ್ತೆ ಸ್ಯಾರಿ ಹಂಚ್ತೀನಿ ನಾನು.